ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಏನ್ ಶಾಕ್ ಅದು? ಮಕ್ಕಳ ಹಾಗೂ ಪೋಷಕರ ಬುದ್ಧಿವಂತಿಕೆ ಪರೀಕ್ಷೆಗೆ ಬ್ರೇಕ್ ಹಾಕಲಾಗಿದೆ. ದಾಖಲಾತಿ ವೇಳೆ ಬುದ್ಧಿವಂತಿಕೆ ಪರೀಕ್ಷಿಸಿದ್ರೆ ದಂಡಂ ದಶಗುಣ. ಮಕ್ಕಳ ಪೋಷಕರ ಬುದ್ಧಿವಂತಿಕೆ ಟೆಸ್ಟ್ ಮಾಡಿದ್ರೆ 25,000 ದಂಡ. ನೋಟಿಸ್ ಬೋರ್ಡ್ ಅಲ್ಲಿ ತಮ್ಮ ಶಾಲಾ ಶುಲ್ಕದ ವಿವರ ಕಡ್ಡಾಯ. ವೆಬ್ಸೈಟ್ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಶುಲ್ಕ ಮಾಹಿತಿ ಬಹಿರಂಗ ಕಡ್ಡಾಯ. ಪೋಷಕರ ದೂರಿನ ಮೇರೆಗೆ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳಕ್ಕೆ ಕಡಿವಾಣ. ಖಾಸಗಿ ಶಾಲೆಗಳೇ ಅಲರ್ಟ್. ದಾಖಲಾತಿ ಹೆಸರಲ್ಲಿ ಮಕ್ಕಳ ಹಾಗೂ ಪೋಷಕರ ಬುದ್ಧಿವಂತಿಕೆ ಪರೀಕ್ಷೆ ನಡೆಸುತ್ತಿದ್ದ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಇದೀಗ ಬ್ರೇಕ್ ಹಾಕಿದೆ. ಇನ್ನು ಮುಂದೆ ದಾಖಲಾತಿಗೂ ಮುನ್ನ ಮಗುವಿನ ಬುದ್ಧಿವಂತಿಕೆ, ಪೋಷಕರ ವಿದ್ಯಾರ್ಹತೆ ಸೇರಿದಂತೆ ಇತರೆ ವಿಷಯಗಳನ್ನು ಪರಿಶೀಲಿಸೋದಕ್ಕೆ ಪರೀಕ್ಷೆ ನಡೆಸಿದ್ರೆ ಶಾಲೆಗಳಿಗೆ ದಂಡ ಬೀಳುತ್ತೆ. ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿಗೂ ಮುನ್ನ ಮಕ್ಕಳು ಹಾಗೂ ಪೋಷಕರಿಗೆ ವಿವಿಧ ರೀತಿಯ ಪರೀಕ್ಷೆ ಅಥವಾ ಮೌಲ್ಯಮಾಪನ ನಡೆಸಲಾಗ್ತಿದೆ ಅನ್ನುವಂಥ ಒಂದು ದೂರುಗಳ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಈ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ರಂಜನ್, ಯಾವ ರೀತಿಯ ಒಂದು ಪರೀಕ್ಷೆ ನಡೆಸಿದ್ರೆ 25,000 ದಂಡ ಬೀಳುತ್ತೆ? ಹಾಗಾದ್ರೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀರಾ? ಪ್ರಮೋದ್ ಬೋಪಣ್ಣ, ಏನು ಖಾಸಗಿ ಶಾಲೆಗಳು ಅಡ್ಮಿಷನ್ ಸಂದರ್ಭದಲ್ಲಿ ಅಂದ್ರೆ ಮಕ್ಕಳನ್ನ ದಾಖಲಾತಿ ಮಾಡುವಂತ ಸಂದರ್ಭದಲ್ಲಿ ಪೋಷಕರಿಗೆ ಮಕ್ಕಳಿಗೆ IQ ಟೆಸ್ಟ್ ಅನ್ನ ಮಾಡ್ತಾರೆ, ಅಂದ್ರೆ ಬುದ್ಧಿವಂತಿಕೆ ಟೆಸ್ಟ್ ಅನ್ನ ಮಾಡ್ತಾರೆ. ಈ ಒಂದು ಟೆಸ್ಟ್ ಅನ್ನ ನಿಷೇಧಿಸಿ ಈಗ ಶಿಕ್ಷಣ ಇಲಾಖೆ ಆದೇಶನ ಹೊರಡಿಸಿರುವಂತದ್ದು. ಯಾಕೆಂತ ಹೇಳಿದ್ರೆ ಬಹುತೇಕವಾಗಿ ಒಂದು ದೊಡ್ಡ ಮಟ್ಟದ ಅಂದ್ರೆ ಖಾಸಗಿ ಪ್ರೈವೇಟ್ ಸ್ಕೂಲ್ ನಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡ್ಬೇಕಾದ್ರೆ ಪೋಷಕರು ಒಂದ್ ಕಡೆಯಿಂದಾಗಿ ಸೀಟ್ಗೋಸ್ಕರ ಕಾಯಬೇಕು, ಮತ್ತೊಂದ್ ಕಡೆಯಿಂದಾಗಿ ಟೆಸ್ಟ್ ನ ತೆಗೆದುಕೊಳ್ಬೇಕು. ಜೊತೆಗೆ ಪೋಷಕರಿಗೆ ಮಾತ್ರ ಅಲ್ಲ, ಇದು ಮಕ್ಕಳ ಮೇಲೆ ಕೂಡ ಈ ಒಂದು ಪರೀಕ್ಷೆಯನ್ನ ಮಾಡಲಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಪೋಷಕರ ಸಂಘದಿಂದ ಇದರ ಬಗ್ಗೆ ವ್ಯಾಪಕವಾಗಿ ಶಿಕ್ಷಣ ಇಲಾಖೆಗೆ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಈಗ ಈ ಒಂದು ನಿರ್ಧಾರವನ್ನ ಜೊತೆಗೆ ಈ ಒಂದು ಆದೇಶವನ್ನ ಶಿಕ್ಷಣ ಇಲಾಖೆ ಪ್ರಕಟ ಮಾಡಿರುವಂತದ್ದು. ಶಿಕ್ಷಣ ಹಕ್ಕು ಕಾಯ್ದೆ 2009 ಅನ್ವಯ ಎಲ್ಲ ಒಂದು ಖಾಸಗಿ ಶಾಲೆಗಳು ಶುಲ್ಕದ ವಿವರಗಳನ್ನ ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಶಿಕ್ಷಾ ಕಿರಣ ಪೋರ್ಟಲ್ ನಲ್ಲಿ, ಜೊತೆಗೆ ಖಾಸಗಿ ಶಾಲೆಗಳ ಏನು ದಾಖಲಾತಿ ಬೋರ್ಡ್ ನಲ್ಲಿ ಅದನ್ನ ಹಾಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಎಲ್ಲಾ ಒಂದು ನಿಯಮಗಳ ಈಗಾಗಲೇ ಏನು ಆದೇಶ ಹೊರಡಿಸಿದೆಯಲ್ವಾ, ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಬುದ್ಧಿವಂತಿಕೆ ಪರೀಕ್ಷೆ ಮಾಡಬಾರ್ದು, IQ ಟೆಸ್ಟ್ ಅನ್ನ ಮಾಡಬಾರ್ದು ಅಂತೇಳಿ ಆದೇಶ ಹೊರಡಿಸಿದೆಯಲ್ಲ, ಒಂದು ವೇಳೆ ಈ ಒಂದು ಆದೇಶವನ್ನ ಉಲ್ಲಂಘನೆ ಮಾಡಿದ ಸಂದರ್ಭದಲ್ಲಿ 25,000 ರೂಪಾಯಿ ದಂಡವನ್ನ ವಿಧಿಸ್ತೀವಿ ಅಂತೇಳಿ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ಒಂದು ವೇಳೆ ಈ ಮಿಸ್ಟೇಕ್ಸ್ ಅನ್ನ ಪದೇ ಅಂದ್ರೆ ಇದೇ ತಪ್ಪನ್ನ ಖಾಸಗಿ ಶಾಲೆಗಳು ಪದೇ ರಿಪೀಟ್ ಮಾಡಿದ ಸಂದರ್ಭದಲ್ಲಿ ಮತ್ತೆ ಈ ಒಂದು ದಂಡದ ದರ ಏನಿದೆ ಅದು ದುಪ್ಪಟ್ಟಾಗುತ್ತೆ. ಅಂದ್ರೆ 25,000 ಇದು 50,000 ಕೂಡ ವಿಧಿಸೋಕೆ ಈಗಾಗಲೇ ಶಿಕ್ಷಣ ಇಲಾಖೆ ನಿರ್ಧಾರವನ್ನ ಮಾಡಿರುವಂತದ್ದು. ಒಂದ್ ಕಡೆಯಿಂದಾಗಿ ಪ್ರಮೋದ್ ಬೋಪಣ್ಣ, ಖಾಸಗಿ ಶಾಲೆಗಳು ಮಕ್ಕಳನ್ನ ಅಡ್ಮಿಷನ್ ಅನ್ನ ಮಾಡಿಸುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ IQ ಟೆಸ್ಟ್ ಗಳನ್ನ ಮಾಡುತ್ತೆ. ಒಂದು ಮಕ್ಕಳ IQ ಮಟ್ಟ ಹೆಂಗಿದೆ, ಜೊತೆಗೆ ಪೋಷಕರ IQ ಮಟ್ಟ ಹೆಂಗಿದೆ ಅನ್ನೋದನ್ನ ನಿಟ್ಟಿನಲ್ಲಿ ಟೆಸ್ಟ್ ಅನ್ನ ಮಾಡುತ್ತೆ. ಈ ಒಂದು ಟೆಸ್ಟ್ ಅನ್ನ ವಿರೋಧಿಸಿ ಈಗ ಶಿಕ್ಷಣ ಇಲಾಖೆಯಿಂದ ಅಧಿಕೃತವಾಗಿ ಆದೇಶ ಪ್ರಕಟವಾಗಿರುವಂತದ್ದು. ಪ್ರಮೋದ್ ಬೋಪಣ್ಣ, ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ರಂಜನ್.